ವೆಲ್ಕಮ್ ಟು ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್. ಆತ್ಮೀಯ ಮುಖ್ಯೋಪಾಧ್ಯಾಯರಿಗೆ ಸ್ವಾಗತವನ್ನು ಕೋರುತ್ತಾ ಈ ವಿಡಿಯೋವನ್ನು ಪ್ರಾರಂಭಿಸೋಣ. ಈ ವಿಡಿಯೋದಲ್ಲಿ 2024-25ನೇ ಸಾಲಿನ ಸ್ಕೂಲ್ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿ ಆಪ್ಷನನ್ನು ಎನೇಬಲ್ ಮಾಡಿದ್ದಾರೆ. ಹಾಗಾದರೆ ಈ ವಿಡಿಯೋದಲ್ಲಿ ಸ್ಕೂಲ್ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿಯನ್ನು ಹೇಗೆ ಅಪ್ಡೇಟ್ ಮಾಡಬೇಕು ಎನ್ನುವುದನ್ನು ತಿಳಿಯೋಣ. ಮೊದಲು ಗೂಗಲ್ ಬ್ರೌಸರ್ನಲ್ಲಿ UDICE ಪ್ಲಸ್ ಅಂತ ಸರ್ಚ್ ಮಾಡಿದಾಗ ಈ ರೀತಿ ಆಪ್ಷನ್ ಕಾಣಿಸುತ್ತದೆ. ಇಲ್ಲಿ ಬಲಗಡೆ 3 ಗೆರೆ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿ ಎರಡನೇ ಆಪ್ಷನ್ ಇದೆ, ಅಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಲಾಗಿನ್ ಫಾರ್ DCF ಡಾಟಾ ಎಂಟ್ರಿ ಆ್ಯಂಡ್ ಮಾನಿಟರ್, ಯೂಸರ್ ನೇಮ್, ಪಾಸ್ವರ್ಡ್, ಕ್ಯಾಪ್ಚಾ ಕೋಡನ್ನು ಹಾಕಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ UDICE ಪ್ಲಸ್ ಶಾಲಾ ಲಾಗಿನ್ ಓಪನ್ ಆಗುತ್ತದೆ. ಇಲ್ಲಿ ಮೊದಲನೇ ಆಯ್ಕೆ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿ ಮೇಲೆ ಕ್ಲಿಕ್ ಮಾಡಿ. ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಶಾಲೆಯ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿ ಪೇಜ್ ಓಪನ್ ಆಗುತ್ತದೆ. ಇಲ್ಲಿ ಬಲಗಡೆ ಗ್ರೀನ್ ಕಲರ್ನಲ್ಲಿ ಡಾಟಾ ಎಂಟ್ರಿ ಈಸ್ ಕರೆಂಟ್ಲಿ ಆ್ಯಕ್ಟಿವ್ ಅಂತ ಇದೆ, ಅಂದರೆ 2024-25ನೇ ಸಾಲಿಗೆ ಡಾಟಾ ಎಂಟ್ರಿಯನ್ನು ಎನೇಬಲ್ ಮಾಡಿದ್ದಾರೆ. ಓವರಾಲ್ ಸ್ಟೇಟಸ್ನಲ್ಲಿ ನೀಡ್ ಕರೆಕ್ಷನ್ ಅಂತ ಇದೆ, ಏಕೆಂದರೆ ನಾವು ಎಲ್ಲ ಫಾರ್ಮ್ಗಳನ್ನು ಅಪ್ಡೇಟ್ ಮಾಡಬೇಕು. ನಾವು 2023-24ನೇ ಸಾಲಿನಲ್ಲಿ ಈಗಾಗಲೇ ಎಲ್ಲ ಫಾರ್ಮ್ಗಳನ್ನು ಅಪ್ಡೇಟ್ ಮಾಡಿದ್ದೇವೆ. ಇಲ್ಲಿ 80% ಮಾಹಿತಿಯು ಈಗಾಗಲೇ ಆಟೋಮೆಟಿಕ್ ಆಗಿ ಫೆಚ್ ಆಗಿದೆ. ಇನ್ನು ಕೇವಲ 20% ಮಾಹಿತಿಯನ್ನು ನಾವು ಭರ್ತಿ ಮಾಡಿ ಎಲ್ಲ ಫಾರ್ಮ್ಗಳನ್ನು ಮತ್ತೊಮ್ಮೆ ಅಪ್ಡೇಟ್ ಮಾಡಬೇಕಾಗಿರುವುದು ಅವಶ್ಯಕವಾಗಿರುತ್ತದೆ. ಆದ್ದರಿಂದ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇಲ್ಲಿರ್ತಕ್ಕಂಥ ಎಲ್ಲ ಫಾರ್ಮ್ಗಳನ್ನು ಅಪ್ಡೇಟ್ ಮಾಡೋಣ. ಕಳೆದ ಸಾಲಿನಂತೆ ಈ ವರ್ಷವೂ ಕೂಡ ಇಲ್ಲಿ 2 ವಿಭಾಗಗಳನ್ನು ಮಾತ್ರ ನೀಡಲಾಗಿದೆ. ವಿಭಾಗ 1 ಶಾಲಾ ವಿವರ, ಸ್ಥಳ, ರಚನೆ, ನಿರ್ವಹಣೆ ಮತ್ತು ಬೋಧನಾ ಮಾಧ್ಯಮ, ಇವುಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳು ಇರುತ್ತವೆ. ಈ ಒಂದು ಮಾಹಿತಿಗಳಲ್ಲಿ 1.1 ಇಲ್ಲಿಂದ ಪ್ರಾರಂಭಿಸಿ 1.59ರವರೆಗೆ ಇರತಕ್ಕಂಥ ಎಲ್ಲ ಫಾರ್ಮ್ಗಳನ್ನು ಭರ್ತಿ ಮಾಡಬೇಕು. ಇನ್ನು ವಿಭಾಗ 2 ಭೌತಿಕ ಸೌಲಭ್ಯಗಳು, ಸಲಕರಣೆಗಳು, ಕಂಪ್ಯೂಟರ್ ಮತ್ತು ಡಿಜಿಟಲ್ ಉಪಕರಣಗಳು, ಇವುಗಳು 2.1ರಿಂದ 2.28ರವರೆಗೆ ಇರುವಂತಹ ಎಲ್ಲ ಫಾರ್ಮ್ಗಳನ್ನು ಭರ್ತಿ ಮಾಡಬೇಕು. ಸ್ಟೇಟಸ್ ಕಾಲಮ್ನಲ್ಲಿ ನಾಟ್ ಕಂಪ್ಲೀಟೆಡ್ ಅಥವಾ ಪೂರ್ಣಗೊಂಡಿಲ್ಲ ಅಂತ ಇರುತ್ತದೆ. ನಾವು ಈ ಫಾರ್ಮ್ಗಳನ್ನು ಭರ್ತಿ ಮಾಡಿ ಅಪ್ಡೇಟ್ ಮಾಡಿದಾಗ ಆ ಕಾಲಮ್ನಲ್ಲಿ ಕಂಪ್ಲೀಟೆಡ್ ಅಂತ ಬರುತ್ತದೆ. ಇವಾಗ ವಿಭಾಗ 1 ಶಾಲಾ ವಿವರ, ಇದರಲ್ಲಿ ಮೊದಲನೇ ಫಾರ್ಮ್, ಇಲ್ಲಿ 1.1ರಿಂದ 1.26ರವರೆಗೆ ಇರುವಂತಹ ಫಾರ್ಮ್ಗಳನ್ನು ನೋಡೋಣ. ವಿಭಾಗ 1A ಮೂಲ ಶಾಲಾ ವಿವರ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ಆ ಪೇಜ್ ಓಪನ್ ಆಗುತ್ತದೆ. ಇಲ್ಲಿ ಯಾವುದೇ ಕರೆಕ್ಷನ್ಗೆ ಅವಕಾಶ ಇರುವುದಿಲ್ಲ. ಇಲ್ಲಿ 1.1ರಿಂದ 1.26ವರೆಗೆ ಇರುವಂತಹ ಎಲ್ಲ ಮಾಹಿತಿಗಳನ್ನು ಒಮ್ಮೆ ಚೆಕ್ ಮಾಡಿಕೊಳ್ಳಿ. ಚೆಕ್ ಮಾಡಿಕೊಂಡು ಇಲ್ಲಿ ಏನಾದರೂ ಬದಲಾವಣೆ ಮಾಡುವುದಾದರೆ ನಮ್ಮ BRC ಲಾಗಿನ್ನಲ್ಲಿ ಬದಲಾಯಿಸಲು ಅವಕಾಶವಿರುತ್ತದೆ. ಇಲ್ಲಿ ಪೂರ್ಣಗೊಂಡಿದೆ ಎಂದು ಗುರುತಿಸಿ ಅದರ ಮೇಲೆ ಕ್ಲಿಕ್ ಮಾಡೋಕ್ಕಿಂತ ಮೊದಲು ನಾವು ಈ ಫಾರ್ಮ್ನಲ್ಲಿ ಮೇಲ್ಗಡೆ ಸ್ಕ್ರಾಲ್ ಮಾಡಿದಾಗ ರೆಡ್ ಕಲರ್ನಲ್ಲಿ ಒಂದು ಲೈನ್ ಕಾಣಿಸ್ತಾ ಇದೆ, ಸ್ಕೂಲ್ ಡೈರೆಕ್ಟರಿ ಮ್ಯಾನೇಜ್ಮೆಂಟ್ ಪೋರ್ಟಲ್ನಲ್ಲಿ ನವೀಕರಿಸಬಹುದು. ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ನಾವು ಕ್ಲಿಕ್ ಮಾಡಿದಾಗ ಒಂದು ಪೇಜ್ ಓಪನ್ ಆಗುತ್ತದೆ. ಇಲ್ಲಿ ಮತ್ತೆ ನಾವು ಲಾಗಿನ್ ಫಾರ್ ಯೂಸರ್ ನೇಮ್ ಅಂತ ಕೇಳುತ್ತೆ. ಯೂಸರ್ ನೇಮ್, ಪಾಸ್ವರ್ಡ್ ಮತ್ತು ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಬೇಕು. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತದೆ. ಇಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಮತ್ತು ನಮಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಮಾಹಿತಿಗಳನ್ನು ಅಪ್ಡೇಟ್ ಮಾಡಬೇಕು. ಅಪ್ಡೇಟ್ ಮಾಡಿದ ಮೇಲೆ ಮತ್ತೆ ಬ್ಯಾಕ್ ಬನ್ನಿ. ನಂತರ ಕೆಳಗೆ ಸ್ಕ್ರಾಲ್ ಮಾಡಿ. ಸ್ಕ್ರಾಲ್ ಮಾಡಿದಾಗ ಮಾರ್ಕ್ ಆ್ಯಸ್ ಕಂಪ್ಲೀಟ್ ಅಂತ ಇದೆ. ನಾವು ಈ ಪೇಜನ್ನು ಕಂಪ್ಲೀಟ್ ಮಾಡಿದಂತೆ ಆಗುತ್ತದೆ. ನಂತರ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 1.27 ಇಲ್ಲಿಂದ ಪ್ರಾರಂಭಿಸಿ 1.35ರವರೆಗೆ ಇರತಕ್ಕಂಥ ಎಲ್ಲ ಕಾಲಮ್ಗಳನ್ನು ಭರ್ತಿ ಮಾಡಿರಿ. ಈಗಾಗಲೇ ಭರ್ತಿ ಮಾಡಿರುವಂಥ ಕಾಲಮ್ಗಳು ಸರಿ ಇದ್ದರೆ ಅವುಗಳನ್ನು ಹಾಗೇ ಬಿಡಿ, ಹಾಗೂ ಇನ್ನುಳಿದ ಮಾಹಿತಿಯನ್ನು ಅಪ್ಡೇಟ್ ಮಾಡಿರಿ. ಎಲ್ಲ ಮಾಹಿತಿಯನ್ನು ಭರ್ತಿ ಮಾಡಿದ ನಂತರ ಉಳಿಸಿ ಮತ್ತು ಮುಂದೆ ಅಥವಾ ಸೇವ್ ಆ್ಯಂಡ್ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ.
ಪ್ರೀವಿಯಸ್ ಪೇಜ್ ಈಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತದೆ. ನಂತರ ನೆಕ್ಸ್ಟ್ ಪೇಜ್ ತೆರೆದುಕೊಳ್ಳುತ್ತದೆ. ಇಲ್ಲಿ 1.37 ರಿಂದ 1.54 ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಶಾಲೆಗಳಿಗೆ ಮಾತ್ರ. ಅಂಗನವಾಡಿ ಕೇಂದ್ರ, ಶಾಲೆಯಿಂದ ಹೊರಗುಳಿದ ಮಕ್ಕಳ ಮಾಹಿತಿ, ಪರಿಹಾರ ಬೋಧನೆಗೆ ಇಲ್ಲಿ 1.40ಯಲ್ಲಿ ಪರಿಹಾರ ಬೋಧನೆಗೆ ಒಳಪಟ್ಟ ಮಕ್ಕಳ ಮಾಹಿತಿಯನ್ನು ಎಂಟ್ರಿ ಮಾಡಬೇಕು. ನಂತರ 1.42 ಇದನ್ನು ಕಡ್ಡಾಯವಾಗಿ ನಾವು ಭರ್ತಿ ಮಾಡಬೇಕು. ಹಿಂದಿನ ಶೈಕ್ಷಣಿಕ ವರ್ಷದಲ್ಲಿ ಶಾಲೆಗೆ ಭೇಟಿ ನೀಡಿದ ವಿವರಗಳು. ಎ. ಶಾಲಾ ತಪಾಸಣೆ ಸಂಖ್ಯೆ. ಬಿ. CRC ಭೇಟಿ. ಸಿ. BRC ಮತ್ತು BOಗಳ ಭೇಟಿ. ಡಿ. ಜಿಲ್ಲೆ ಅಥವಾ ರಾಜ್ಯ ಮಟ್ಟದ ಅಧಿಕಾರಿಗಳ ಭೇಟಿಗಳ ಸಂಖ್ಯೆಯನ್ನು ಎಂಟ್ರಿ ಮಾಡಬೇಕು. ನಂತರ 1.43 ಇಲ್ಲಿ ಸಿ ಕಾಲಂನಲ್ಲಿ ಹಿಂದಿನ ಶೈಕ್ಷಣಿಕ ವರ್ಷದಲ್ಲಿ ನಡೆದ SDMC ಸಭೆಗಳ ಸಂಖ್ಯೆಯನ್ನು ಎಂಟ್ರಿ ಮಾಡಬೇಕು. ನಂತರ SDMC ಶಾಲಾ ಅಭಿವೃದ್ಧಿ ಯೋಜನೆ ಸಿದ್ಧಪಡಿಸಿದೆಯೇ? ಹೌದು ಎಂದಾದರೆ ವರ್ಷವನ್ನು ನಮೂದಿಸಬೇಕು. ನಾನಿಲ್ಲಿ ಕಡ್ಡಾಯವಾಗಿ ಭರ್ತಿ ಮಾಡಲೇಬೇಕಾಗಿರ್ತಕ್ಕಂಥ ಮಾಹಿತಿಗಳನ್ನು ಮಾತ್ರ ಹೇಳುತ್ತಿದ್ದೇನೆ. ಉಳಿದ ಮಾಹಿತಿಗಳನ್ನು ನೀವು ಚೆಕ್ ಮಾಡಿಕೊಂಡು ಅಪ್ಡೇಟ್ ಮಾಡಿರಿ. ಸಿ. ಶಾಲೆಯು ತನ್ನ ಪೋಷಕ ಶಿಕ್ಷಕರ ಸಂಘವನ್ನು ಸ್ಥಾಪಿಸಿದೆಯೇ? ಹೌದು ಎಂದಾದರೆ ಕಳೆದ ಶೈಕ್ಷಣಿಕ ವರ್ಷದಲ್ಲಿ PTA ಸಭೆಗಳ ಸಂಖ್ಯೆಯನ್ನು ಎಂಟ್ರಿ ಮಾಡಬೇಕು. 1.45 ಶಾಲೆಯು ಸಾರ್ವಜನಿಕ ಹಣಕಾಸು ನಿರ್ವಹಣಾ ವ್ಯವಸ್ಥೆ PFMS ಅಡಿಯಲ್ಲಿ ನೋಂದಾಯಿಸಲ್ಪಟ್ಟಿದೆಯೇ? ಹೌದು ಇಲ್ಲ ಅಂತ ಇರುತ್ತದೆ. ಹೌದು ಅಂತ ಕ್ಲಿಕ್ ಮಾಡಬೇಕು. ನಿಮ್ಮ ಶಾಲೆ ಬಹುವರ್ಗವಾಗಿದ್ದರೆ ಹೌದು ಎಂದು ಕ್ಲಿಕ್ ಮಾಡಿ ಕೆಳಗಿನ ಮಾಹಿತಿಯನ್ನು ಭರ್ತಿ ಮಾಡಬೇಕು. 1.49 ಶಾಲೆಯು ಏಕ್ ಭಾರತ್ ಶ್ರೇಷ್ಠ ಭಾರತ್ ಅಡಿಯಲ್ಲಿ ಯಾವುದೇ ಚಟುವಟಿಕೆಯನ್ನು ಕೈಗೊಂಡಿದ್ದರೆ ಹೌದು ಎಂದು ಕ್ಲಿಕ್ ಮಾಡಬೇಕು. 1.52 PM ಪೋಷಣ್ ಅಡಿಯಲ್ಲಿ ಮಧ್ಯಾಹ್ನದ ಊಟವನ್ನು ಪೂರೈಸಿದ ದಿನಗಳ ಸಂಖ್ಯೆಯನ್ನು ಎಂಟ್ರಿ ಮಾಡಬೇಕು. 1 ಒಟ್ಟು ದಿನಗಳನ್ನು ಎಂಟ್ರಿ ಮಾಡಬೇಕು. ವಾರಕ್ಕೆ ದಿನಗಳು ಸಂಖ್ಯೆಯನ್ನು ಎಂಟ್ರಿ ಮಾಡಬೇಕು. 3 ತಿಂಗಳಿಗೆ ದಿನಗಳ ಸಂಖ್ಯೆಯನ್ನು ಎಂಟ್ರಿ ಮಾಡಿ ಉಳಿಸಿ ಮತ್ತು ಮುಂದೆ ಅದರ ಮೇಲೆ ಕ್ಲಿಕ್ ಮಾಡಬೇಕು. ಪ್ರೀವಿಯಸ್ ಪೇಜ್ ಈಸ್ ಸೇವ್ಡ್ ಸಕ್ಸಸ್ಫುಲಿ. ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತದೆ. 1.53 ಪಠ್ಯಪುಸ್ತಕ TLMಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕು. ಉಚಿತ ಪಠ್ಯಪುಸ್ತಕಗಳನ್ನು ಸ್ವೀಕರಿಸಲಾಗಿದೆಯೇ? ಹೌದು ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ತಿಂಗಳನ್ನು ಆಯ್ಕೆ ಮಾಡಬೇಕು. TLM ಲಭ್ಯವಿದೆಯೇ? ಲಭ್ಯವಿದ್ದರೆ ಹೌದು, ಲಭ್ಯವಿಲ್ಲದಿದ್ದರೆ ಇಲ್ಲ ಅಂತ ಕ್ಲಿಕ್ ಮಾಡಬೇಕು. ಹಿಂದಿನ ಶೈಕ್ಷಣಿಕ ವರ್ಷದಲ್ಲಿ ಶಾಲೆಯು ಗ್ರೇಡೆಡ್ ಪೂರಕ ಸಾಮಗ್ರಿಗಳನ್ನು ಪಡೆದಿದೆಯೇ? ಹೌದು ಅಥವಾ ಇಲ್ಲ ಅಂತ ಕ್ಲಿಕ್ ಮಾಡಬೇಕು. ಹೌದು ಎಂದಾದರೆ ತರಗತಿಯ ವಹಿವಾಟುಗಳಲ್ಲಿ ಶಾಲೆಯು ಶ್ರೇಣೀಕೃತ ಪೂರಕ ವಸ್ತುಗಳನ್ನು ಬಳಸಿಕೊಂಡಿದೆಯೇ? ಹೌದು ಅಥವಾ ಇಲ್ಲ ಅಂತ ಸೆಲೆಕ್ಟ್ ಮಾಡಬೇಕು. ಪ್ರತಿ ಗ್ರೇಡ್ಗೆ ಆಟದ ಸಾಮಗ್ರಿಗಳ ಮಾಹಿತಿ ಇದ್ದರೆ ಹೌದು ಅಥವಾ ಇಲ್ಲ ಅಂತ ಕ್ಲಿಕ್ ಮಾಡಬೇಕು. ಉಚಿತ ಸಮವಸ್ತ್ರ ನೀಡಲಾಗಿದೆಯೇ? ಹೌದು ಅಂತ ಕ್ಲಿಕ್ ಮಾಡಬೇಕು. ಯಾವ ತಿಂಗಳು ನೀಡಲಾಗಿದೆ ಆ ತಿಂಗಳಿನಲ್ಲಿ ನಾವು ಸೆಲೆಕ್ಟ್ ಮಾಡಬೇಕು. ನಂತರ ಉಳಿಸಿ ಮತ್ತು ಮುಂದೆ ಮೇಲೆ ಕ್ಲಿಕ್ ಮಾಡಬೇಕು. ಪ್ರೀವಿಯಸ್ ಪೇಜ್ ಈಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತದೆ. 1.54 ಬೋಧನೆ ಮತ್ತು ಕಲಿಕೆಗೆ ಸಂಬಂಧಿಸಿದ ಮಾಹಿತಿಯನ್ನು ಹಿಂದಿನ ವರ್ಷದಲ್ಲಿ ಇರುವಂತಹ ಮಾಹಿತಿಯನ್ನು ನಾವು ಇಲ್ಲಿ ಅಪ್ಡೇಟ್ ಮಾಡಬೇಕು. ಮೌಲ್ಯಮಾಪನಗಳ ಸಂಖ್ಯೆಯನ್ನು ಎಂಟ್ರಿ ಮಾಡಬೇಕು. ಪ್ರಾಜೆಕ್ಟ್, ಗ್ರೂಪ್, ಪೋರ್ಟ್ಫೋಲಿಯೋ, ಲ್ಯಾಬ್ಗಳು, ಕ್ಲಾಸ್ ಪ್ರದರ್ಶನಗಳು, ರಸಪ್ರಶ್ನೆ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರೆ ಹೌದು ಅಂತ ಕ್ಲಿಕ್ ಮಾಡಬೇಕು. ಸೈಬರ್ ಸುರಕ್ಷತೆ ಕುರಿತು ದೃಷ್ಟಿಕೋನ ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ. ಸೈಬರ್ ಸುರಕ್ಷತೆಯ ಬಗ್ಗೆ ಮಕ್ಕಳಿಗೆ ಮಾಹಿತಿಯನ್ನು ನೀಡಿರುತ್ತವೆ. ಇಲ್ಲಿ ತರಗತಿವಾರು ಮಕ್ಕಳ ಸಂಖ್ಯೆಯನ್ನು ಭರ್ತಿ ಮಾಡಬೇಕು. ಮಾನಸಿಕ ಸಾಮಾಜಿಕ ಅಂಶಗಳ ಕುರಿತು ತರಬೇತಿಯನ್ನು ನಾವು ಶಾಲೆಯಲ್ಲಿ ಏರ್ಪಡಿಸಿರುತ್ತೇವೆ. ಇಲ್ಲಿ ತರಗತಿವಾರು ಮಕ್ಕಳ ಸಂಖ್ಯೆಯನ್ನು ಭರ್ತಿ ಮಾಡಬೇಕು. ಉಳಿಸಿ ಮತ್ತು ಮುಂದೆ ಮೇಲೆ ಕ್ಲಿಕ್ ಮಾಡಬೇಕು. ಪ್ರೀವಿಯಸ್ ಪೇಜ್ ಈಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತದೆ. ಇಲ್ಲಿ ಶಾಲಾ ಸುರಕ್ಷತೆಗೆ ಸಂಬಂಧಿಸಿದ ಮಾಹಿತಿಯನ್ನು ಎಸ್ ಆರ್ ನೋ ಮೇಲೆ ಕ್ಲಿಕ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು.
ಪ್ರೀವಿಯಸ್ ಪೇಜ್ ಈಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತದೆ. ಶಾಲೆಗೆ ಸಂಬಂಧಿಸಿದ ಹಣಕಾಸಿನ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕು. ಎಷ್ಟು ಅನುದಾನ ಬಂದಿದೆ ಮತ್ತು ಎಷ್ಟು ಅನುದಾನವನ್ನು ಖರ್ಚು ಮಾಡಿದ್ದೇವೆ ಎಂಬುದನ್ನು ನಾವು ಇಲ್ಲಿ ಎಂಟ್ರಿ ಮಾಡಬೇಕು. 1.56 ರಿಂದ 1.59 ಇಲ್ಲಿ ರಸೀದಿ ಮತ್ತು ವೆಚ್ಚಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಭರ್ತಿ ಮಾಡಬೇಕು. ಶಾಲಾ ಅನುದಾನ, ಗ್ರಂಥಾಲಯ ಅನುದಾನ, ದುರಸ್ತಿ ಅನುದಾನ, ಕ್ರೀಡೆ ಮತ್ತು ದೈಹಿಕ ಶಿಕ್ಷಣಕ್ಕಾಗಿ ಅನುದಾನ, ಮಾಧ್ಯಮ ಮತ್ತು ಸಮುದಾಯದ ಅನುದಾನ, SDMCಯ ತರಬೇತಿ ಅನುದಾನ, ಪ್ರೀ ಸ್ಕೂಲ್ ಹಂತದಲ್ಲಿ ಬೆಂಬಲಕ್ಕಾಗಿ ಅನುದಾನ. ಇಷ್ಟು ಮಾಹಿತಿಯಲ್ಲಿ ಸರ್ಕಾರದಿಂದ ಯಾವ ಅನುದಾನವನ್ನು ಪಡೆದುಕೊಂಡಿದ್ದೇವೆ ಮತ್ತು ಯಾವುದಕ್ಕೆ ಖರ್ಚು ಮಾಡಿದ್ದೇವೆ ಅನ್ನುವುದನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಸರ್ಕಾರದಿಂದ ಹೊರತುಪಡಿಸಿ ಇತರೆ ಅನುದಾನವನ್ನು ಪಡೆದುಕೊಂಡಿದ್ದರೆ ಆ ಮಾಹಿತಿಯನ್ನು ಭರ್ತಿ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಪ್ರೀವಿಯಸ್ ಪೇಜ್ ಈಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತದೆ. ನಂತರ ವಿಭಾಗ 2 ಓಪನ್ ಆಗುತ್ತದೆ. ಇಲ್ಲಿ ಭೌತಿಕ ಸೌಲಭ್ಯಗಳು 2.1 ರಿಂದ 2.6 ವರೆಗೆ ಭೌತಿಕ ಸೌಲಭ್ಯಗಳನ್ನು ಇರುವಂತಹ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕು. ಅಪ್ಡೇಟ್ ಮಾಡಿದ ಮೇಲೆ ಉಳಿಸಿ ಮತ್ತು ಮುಂದೆ ಅದರ ಮೇಲೆ ಕ್ಲಿಕ್ ಮಾಡಿ. ಪ್ರೀವಿಯಸ್ ಪೇಜ್ ಈಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತದೆ. ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತದೆ. 2.7 ರಿಂದ 2.19 ವರೆಗೆ ಶೌಚಾಲಯ ಮತ್ತು ನೈರ್ಮಲ್ಯಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಭರ್ತಿ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ 2.20 ರಿಂದ 2.23 ವರೆಗೆ ಭೌತಿಕ ಸೌಲಭ್ಯಗಳು, ಶಾಲೆಯ ಸೌಲಭ್ಯಗಳ ಮಾಹಿತಿಯನ್ನು ಕೇಳುತ್ತದೆ. ಈ ಮಾಹಿತಿಗಳನ್ನು ಭರ್ತಿ ಮಾಡಿ ಅಥವಾ ಅಪ್ಡೇಟ್ ಮಾಡಿ ಕೆಳಗೆ ಸೇವ್ ಆ್ಯಂಡ್ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ 2.24 ದಿಂದ 2.28 ಕಂಪ್ಯೂಟರ್ಗಳ ಮಾಹಿತಿಯನ್ನು ಕೇಳುತ್ತದೆ. ನಿಮ್ಮ ಶಾಲೆಯಲ್ಲಿ ಡೆಸ್ಕ್ಟಾಪ್, PC, ಲ್ಯಾಪ್ಟಾಪ್, ಟ್ಯಾಬ್ಲೆಟ್ಸ್, PC ವಿತ್ ಇಂಟರ್ನೆಟ್, ಡಿಜಿಟಲ್ ಬೋರ್ಡ್ಸ್, ಪ್ರೊಜೆಕ್ಟರ್, ಪ್ರಿಂಟರ್, ಸ್ಕ್ಯಾನರ್ ಯಾವುದೇ ಮಾಹಿತಿಗಳನ್ನು ಇಲ್ಲಿ ನಾವು ಚೆಕ್ ಮಾಡಿಕೊಂಡು ಅವು ಸಂಖ್ಯೆಗಳನ್ನು ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ಉಳಿದ ಎಲ್ಲ ಮಾಹಿತಿಯನ್ನು ನಾವು ಚೆಕ್ ಮಾಡಿಕೊಂಡು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಕೆಳಗಡೆ ಸ್ಕ್ರಾಲ್ ಮಾಡಿ ಬ್ಯಾಕ್ ಟು ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ. ಬ್ಯಾಕ್ ಟು ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಾವು ಸ್ಟೇಟಸ್ ಕಾಲಮ್ನಲ್ಲಿ ಕಂಪ್ಲೀಟೆಡ್ ಅಂತ ಬಂದಿರುತ್ತದೆ. ಅದರ ಪಕ್ಕದಲ್ಲಿ ಲಾಸ್ಟ್ ಮೋಡಿಫೈಡ್ ಬೈ ಲಾಸ್ಟ್ ಅಪ್ಡೇಟೆಡ್ ಆನ್, ನೀವು ಯಾವ ದಿನಾಂಕಕ್ಕೆ ಅಪ್ಡೇಟ್ ಮಾಡುತ್ತೀರಾ ಆ ದಿನಾಂಕ ಅಲ್ಲಿ ಬರುತ್ತದೆ. ಈ ರೀತಿಯಾಗಿ ನಮ್ಮ UDICE ಪ್ಲಸ್ನಲ್ಲಿ ಸ್ಕೂಲ್ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿಯನ್ನು 2024-25ನೇ ಸಾಲಿಗೆ ಅಪ್ಡೇಟ್ ಮಾಡಬೇಕು ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಈ ವಿಡಿಯೋ ಇಷ್ಟವಾದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಎಲ್ಲರಿಗೂ ಧನ್ಯವಾದಗಳು.